ನಮಸ್ಕಾರ. ನಾನು ಡಾಕ್ಟರ್ ರಾಶಿ ಎಂ.ಆರ್. ಮಂಗಳೂರು ವಿಶ್ವವಿದ್ಯಾನಿಲಯದ BA 3ನೇ ಚಾತುರ್ಮಾಸದ ಐಚ್ಛಿಕ ಕನ್ನಡ ಸೆಷನ್ 54ಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ. ಇಂದಿನ 54ನೇ ಸೆಷನ್ನಲ್ಲಿ ತ್ರಿಪದಿ ಅಂದರೆ ಏನು, ತ್ರಿಪದಿ ಸಾಹಿತ್ಯದ ಉಗಮ ವಿಕಾಸ, ತ್ರಿಪದಿ ಸಾಹಿತ್ಯದ ಇತಿಹಾಸ, ಜನಪದ ಸಾಹಿತ್ಯದಲ್ಲಿ ತ್ರಿಪದಿ, ಶಾಸನಗಳಲ್ಲಿ ತ್ರಿಪದಿ, ಕಾವ್ಯಗಳಲ್ಲಿ ತ್ರಿಪದಿ ಅನ್ನುವಂತಹ ಅಂಶಗಳನ್ನು ಕುರಿತು ಚರ್ಚಿಸೋಣ. ಮೊದಲಿಗೆ ತ್ರಿಪದಿ ಅಂದರೆ ಏನು? 3 ಸಾಲಿನ ಪದ್ಯವನ್ನು ತ್ರಿಪದಿ ಅಂತ ಹೇಳಿ ಕರಿತೀವಿ. ಇಂತಹ ತ್ರಿಪದಿ ಎಲ್ಲಿ ಉಗಮಗೊಳ್ತು ಅನ್ನುವಂತಹದ್ದು ಅಚ್ಚಗನ್ನಡ ಛಂದಸ್ಸುಗಳಲ್ಲಿ ಜನಪ್ರಿಯವಾದಂತಹ ಮಟ್ಟು ಇದಾಗಿದೆ. ಹಾಡುವ ಮಟ್ಟುಗಳಲ್ಲಿ ಬಹುಶಃ ಮೊದಲು ಮೂಡಿರಬಹುದಾದ ಮಟ್ಟು ಅಂತ ಹೇಳಿ ಇದನ್ನು ಕರೀತಾರೆ. ಪ್ರಾಚೀನ ಶಾಸನ ಕಾವ್ಯಗಳಲ್ಲಿ ಜನಪದ ಸಾಹಿತ್ಯದಲ್ಲಿ ತ್ರಿಪದಿ ಕಂಡುಬಂದಿದೆ. ಇದನ್ನು ವರಕವಿ ದ.ರಾ ಬೇಂದ್ರೆಯವರು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಹೇಳಿ ಕರೀತಾರೆ. BM ಶ್ರೀಕಂಠಯ್ಯ ಅವರು ತ್ರಿಪದಿಯನ್ನು ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಹೇಳಿ ಕರೀತಾರೆ. ತ್ರಿಪದಿಗೆ ಇರುವ ಇನ್ನಿತರ ಹೆಸರುಗಳೇನು? ತ್ರಿಪದಿ 1, ತ್ರಿಪದಿಕ, ತ್ರಿವಿಧಿ, ತ್ರಿವಿಧಿಕ, ತ್ರಿವುಡೆ ಅನ್ನುವಂತಹ ಇನ್ನಿತರ ಹೆಸರುಗಳಿಂದಲೂ ಸಹ ಇದನ್ನು ಗುರುತಿಸಲಾಗುತ್ತೆ. ತ್ರಿಪದಿಯ ಮೂಲ ಸೋಮರಾಜನ ಉದ್ಭಟ ಕಾವ್ಯದಲ್ಲಿ ಒನಕ್ಕೆ ವಾಡು ಅಂತ ಹೇಳಿ ಪ್ರಸ್ತಾಪ ಆಗಿದೆ. ಅದು ತ್ರಿಪದಿಯ ಮೂಲ, ಅದೊಂದು ಹಾಡುವ ಮಟ್ಟು ಆಗಿರುವಂಥದ್ದು ಒನಕ್ಕೆ ವಾಡು ಅನ್ನುವಂಥದ್ದು. ಹಾಗೆ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಚತ್ತಾಣ ಮತ್ತು ಬೆದಂಡೆ ಅನ್ನುವಂತಹ ಕಾವ್ಯ ಪ್ರಕಾರಗಳನ್ನು ಹೇಳುವಾಗ ಈ ಒಂದು ಕಾವ್ಯ ಪದ್ಧತಿ ಯಾವುದು ಚತ್ತಾಣ ಅನ್ನುವಂಥದ್ದು ತ್ರಿಪದಿಯ ಒಂದು ಲಕ್ಷಣವನ್ನು ಹೋಲ್ತದೆ. ಇನ್ನು ತ್ರಿಪದಿಯ ಮೂಲವನ್ನು ವಿದ್ವಾಂಸರು ಏಳೆಯೊಂದಿಗೆ ಗುರುತಿಸ್ತಾರೆ. ಏಳೆಯಿಂದ ತ್ರಿಪದಿ ಉಗಮ ಆಯಿತು ಅಂತ ಹೇಳಿ. ನಾಗವರ್ಮ ತನ್ನ ಛಂದೋಂಬುದಿಯ ಒಳಗಡೆ ಕರ್ನಾಟ ವಿಷಯ ಜಾತಿ ಮಟ್ಟುಗಳಲ್ಲಿ ತ್ರಿಪದಿಯು ಒಂದು ಅಂತ ಹೇಳ್ತಾನೆ. ಅತ್ಯಂತ ಪ್ರಾಚೀನವಾದ ಹಾಗೂ ಹೆಚ್ಚು ಬಳಸಲ್ಪಟ್ಟ ಜನಪ್ರಿಯವಾದ ಮಟ್ಟು ಇದಾಗಿದೆ. ಇನ್ನು ತ್ರಿಪದಿಯ ಇತಿಹಾಸವನ್ನು ನೋಡೋದಾದರೆ, ಶಾಸನಗಳಲ್ಲಿ ತ್ರಿಪದಿ ಕ್ರಿಸ್ತಶಕ 700ರ ಕಪ್ಪೆ ಅರಭಟನ ಬಾದಾಮಿ ಶಾಸನದಲ್ಲಿ ತ್ರಿಪದಿ ಛಂದಸ್ಸಿನ ಮೊದಲ ದಾಖಲೆ ದೊರೀತದೆ. ಒಂದು ಉದಾಹರಣಾ ಪದ್ಯ. ತ್ರಿಪದಿ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ, 3 ಸಾಲಿನ ಪದ್ಯವನ್ನು ತ್ರಿಪದಿ ಅಂತ ಹೇಳಿ ಕರಿತೀವಿ ಅಂತ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಈ 3 ಸಾಲು ತ್ರಿಪದಿ ಛಂದಸ್ಸಿನ ಮೊದಲ ದಾಖಲೆಯಾಗಿ ನಮಗೆ ಈ ಶಾಸನದಲ್ಲಿ ಸಿಗುತ್ತೆ. ಹಾಗೆ ಹುಂಚದ ಶಾಸನ, ಸೊರಬದ ಶಾಸನ, ಸವಡಿಗ್ರಾಮ ಶಾಸನ, ನೀಲಗುಂದದ ಶಾಸನ, ಹೀಗೆ ಒಟ್ಟು 12 ಶಾಸನಗಳಲ್ಲಿ ಒಟ್ಟು 34 ತ್ರಿಪದಿಗಳು ರಚನೆಯಾಗಿರೋದನ್ನು ವಿದ್ವಾಂಸರು ಗುರುತಿಸ್ತಾರೆ. ಇನ್ನು ಕಾವ್ಯಗಳಲ್ಲಿ ತ್ರಿಪದಿ ಮೊದಲಿಗೆ ಈ ಹಳಗನ್ನಡ ಕಾಲಘಟ್ಟದಲ್ಲಿ ಪಂಪ, ಪೊನ್ನ, ಜನ್ನ, ನಾಗಚಂದ್ರ ಮುಂತಾದ ಕವಿಗಳೇನಿದ್ರು ಆ ಸಾಂಪ್ರದಾಯಿಕವಾಗಿ ಅನ್ನುವಂತೆ ತ್ರಿಪದಿಗಳನ್ನು ಅವರು ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ಬಳಸಿದ್ದಾರೆ. ಬಂಧುವರ್ಮನ ಜೀವ ಸಂಬೋಧನೆ ಅನ್ನುವಂಥದ್ದು ಕಾಲ 1200. ಈತ ತನ್ನ ಕಾವ್ಯದ ಒಳಗಡೆ 14 ತ್ರಿಪದಿಗಳನ್ನು ಬಳಸ್ತಾನೆ. ಕ್ರಿಸ್ತಶಕ 700ರಿಂದ ಕ್ರಿಸ್ತಶಕ 1140ರವರೆಗಿನ ಕಾಲವನ್ನು ತ್ರಿಪದಿಯ ಮೊದಲ ಕಾಲಘಟ್ಟ ಅಂತ ಹೇಳಿ ಗುರುತಿಸಲಾಗುತ್ತೆ. ಇನ್ನು ತ್ರಿಪದಿಯ 2ನೇ ಘಟ್ಟ 12ನೇ ಶತಮಾನ. ನಾವೆಲ್ಲರೂ ಜ್ಞಾಪಕ ಇಟ್ಕೊಂಡಿರಲೇಬೇಕಾದಂತಹ ಕಾಲಘಟ್ಟ ಅದು. ಬರೀ ತ್ರಿಪದಿಯ ಒಂದು ವಿಷಯವಾಗಿ ಅಲ್ಲ, ವಚನಕಾರರು ಬಂದು ಹೋದಂತಹ ಕಾಲಘಟ್ಟ ಅದು. 12ನೇ ಶತಮಾನದಲ್ಲಿ ಈ ತ್ರಿಪದಿ ಮೂಲವಾಗಿ ಅಂಶಗಣಾತ್ಮಕವಾಗಿದ್ದಂತಹ ತ್ರಿಪದಿ ಮಾತ್ರಗಣಕ್ಕೆ ಹೊರಳುತ್ತೆ. ಈ ತ್ರಿಪದಿಯ ಒಂದು ಕಾಲಘಟ್ಟದಲ್ಲಿ ಹಾಗೂ ತ್ರಿಪದಿಯ ವಿಚಾರದಲ್ಲಿ, ಇತಿಹಾಸದಲ್ಲಿ ಬಹಳ ಮುಖ್ಯವಾದಂತಹ
ತಿರುವನ್ನು ಈ ಕಾಲಘಟ್ಟ ನೀಡುತ್ತೆ ಮತ್ತು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದಂತಹದ್ದು. ಇದು ತ್ರಿಪದಿಯ ಎರಡನೇ ಘಟ್ಟ. ಇದೊಂದು ಪ್ರಯೋಗಶೀಲ ಕಾಲಘಟ್ಟ ಅಂತಲೇ ಹೇಳ್ಬೋದು. ಅಕ್ಕ ಮಹಾದೇವಿ 67 ತ್ರಿಪದಿಗಳನ್ನು ಒಳಗೊಂಡಂತಹ ಪುಟ್ಟ ಕೃತಿ ಯೋಗಾಂಗ ತ್ರಿವಿಧಿಯನ್ನು ಬರಿತಾಳೆ. ಹಾಗೆ ಶೀಲವಂತಯ್ಯನ ತ್ರಿವಿಧಿ ಕೂಡ ರಚನೆಯಾಗತ್ತೆ. 15ನೇ ಶತಮಾನದ ಒಂದು ಮಧ್ಯದವರೆಗೆ, 12ನೇ ಶತಮಾನದ ಮಧ್ಯದಿಂದ 15ನೇ ಶತಮಾನದ ಮಧ್ಯದವರೆಗೆ ತ್ರಿಪದಿಯಲ್ಲಿ ರಚನೆಯಾದಂತಹ ಮಹತ್ವದ ಕೃತಿಗಳು ನಮಗೆ ಅದರಲ್ಲಿ ದೊರೆಯೋದಿಲ್ಲ. ಆದರೆ 15ನೇ ಶತಮಾನದ ಉತ್ತರಾರ್ಧಕ್ಕೆ ಬಂದ ಹಾಗೆ ನಿಜಗುಣ ಶಿವಯೋಗಿ ಇರ್ಬೋದು, ಶೀಲವಂತಯ್ಯ ಇರ್ಬೋದು, ನಾಗಿದೇವ ಮುಂತಾದವರು ತ್ರಿಪದಿಗಳನ್ನು ರಚಿಸಿದ್ದಾರೆ. ಇನ್ನು ತ್ರಿಪದಿಯಲ್ಲಿ ರಚಿತವಾದ ಕೃತಿಗಳನ್ನು ನೋಡೋದಾದರೆ, ಮಹಾಲಿಂಗ ರಂಗ ದೇವ ಕ್ರಿಸ್ತಶಕ 1530ರಲ್ಲಿ ಗುರುಬೋಧಾಮೃತ ಅನ್ನುವಂತಹ ಕೃತಿಯನ್ನು ಬರೀತಾನೆ. ಈತ ಸರ್ವಜ್ಞನ ತ್ರಿಪದಿಗಳನ್ನು ಹೋಲುವ ಹಲವಾರು ತ್ರಿಪದಿಗಳನ್ನು ಈ ಜ್ಞಾನಬೋಧೆ ಅಂದರೆ ಗುರುಬೋಧಾಮೃತ ಕೃತಿಯ ಒಳಗಡೆ ಬರೀತಾನೆ. ಈತ ವಚನಕಾರರ ಮೇಲೆ ಹಲವಾರು ವಚನಗಳನ್ನು ತನ್ನ ತ್ರಿಪದಿಗಳಲ್ಲಿ ಅಳವಡಿಸ್ಕೊಂಡಿದ್ದಾನೆ. ಮುಂದೆ ಬರುವಂತಹದ್ದು ಚಂದನೆಯ ಕತೆ. ತ್ರಿಪದಿಯಲ್ಲಿ ರಚಿತವಾದ ಮೊದಲ ಕಥನ ಕಾವ್ಯ ಅಂತಾನೆ ಹೇಳ್ಬೋದು. 460 ಪದ್ಯಗಳಿಂದ ಕೂಡಿದ ಈ ಒಂದು ಕೃತಿ ನೀತಿಯ ವಿಚಾರಗಳನ್ನು ಒಳಗೊಂಡಿದೆ. ಇದು ಜೈನ ಕವಿಯೊಬ್ಬಳ ರಚನೆ ಅಂತ ಹೇಳಿ ನಿರ್ಧರಿಸಲಾಗಿದೆ. ಮುಂದೆ ರಾಮೇಂದ್ರ ಕವಿ, ಕಾಲ ಕ್ರಿಸ್ತಶಕ 1550. ಈತನ ಕೃತಿ ಸೌಂದರ್ಯ ಕಥಾರತ್ನ 200 ಪದ್ಯಗಳನ್ನು ಒಳಗೊಂಡು ರಚನೆಯಾಗಿದೆ. ಮಲ್ಲಿಕಾರ್ಜುನ ರಾಯ ಕ್ರಿಸ್ತಶಕ 1600ರಲ್ಲಿ ಇದ್ದಂಥವನು 770 ಪದ್ಯಗಳನ್ನು ಒಳಗೊಂಡಂತಹ ಚೋರ ಕತೆ ಅನ್ನುವಂತಹ ಕಾವ್ಯವನ್ನು ಬರೀತಾನೆ. ಹಾಗೆ ಚೆನ್ನಬಸವ ಶಿವಯೋಗಿ ಕ್ರಿಸ್ತಶಕ 1750 ಈತನ ಕಾಲ. ಈತ ವೀರಶೈವ ಕವಿ. ಈತ ಬರೆದಂತಹ ಆಚರಣೆಯ ತ್ರಿವಿಧಿ ಅನ್ನುವಂತಹದ್ದು ಕೂಡ ಬಹಳ ಮುಖ್ಯ ತ್ರಿಪದಿಯ ರಚನೆಯ ಇತಿಹಾಸದಲ್ಲಿ ಗುರುತಿಸಬಹುದಾದಂತಹ ಕೃತಿಯಾಗಿದೆ. ಈ ತ್ರಿಪದಿ ಏನಿತ್ತು 7ನೇ ಶತಮಾನದ ಒಂದು ಶಾಸನದಲ್ಲಿ ಮೊದಲುಗೊಂಡು ಆಧುನಿಕ ಕನ್ನಡ ಸಾಹಿತ್ಯದವರೆಗೂ ಕೂಡ ಅಲ್ಲಲ್ಲಿ ಬಳಕೆಗೊಂಡು ಜನಪ್ರಿಯವಾಗಿ ಒಂದು ಶ್ರೀಸಾಮಾನ್ಯನ ಕಾವ್ಯ ಮಾಧ್ಯಮವಾಗಿ ರೂಢಿಯಲ್ಲಿದೆ. ಜನರ ಆಚಾರ ವಿಚಾರ ಪದ್ಧತಿ, ಕ್ರೀಡೆ, ಕಲೆ, ನೃತ್ಯ, ಆರಾಧನೆ, ಉಡುಗೆ ತೊಡುಗೆ ಮುಂತಾದವೆಲ್ಲ ಸೇರಿಕೊಂಡಿರೋ ಕನ್ನಡ ಜಾನಪದ ಅನ್ನೋ ವಿಶಾಲ ಅರ್ಥದಲ್ಲಿ ನಾವು ಕರೆಯುವ ಜನಪದ ಸಾಹಿತ್ಯದ ಗೀತೆಯು ಬಹುತೇಕವಾಗಿ ತ್ರಿಪದಿ ಛಂದಸ್ಸಿನಲ್ಲೇ ರಚಿತವಾಗಿದೆ ಅನ್ನೋದು ಗಮನಾರ್ಹ. ತಮ್ಮ ಜೀವನಾನುಭವದ ಅಂಶಗಳನ್ನು ಅಂಶಗಣಾತ್ಮಕವಾದ ಲಯದಲ್ಲಿ ಹೇಳುವುದರ ಕುರಿತೋದದ ಜನಸಾಮಾನ್ಯನಿಗೂ ಸುಲಭವೂ ಆಗಿದುದು ಇದಕ್ಕೆ ಕಾರಣ. ನಮಗೆ ಗೊತ್ತು, ನಾವು ಹಾಡಿದ್ದೀವಿ, ಕೇಳಿದ್ದೀವಿ, ಆದರೆ ಅದೇ ತ್ರಿಪದಿಯ ಅಂತ ಹೇಳಿ ನಾವು ಗುರುತು ಮಾಡೋದಕ್ಕೆ ಸಾಧ್ಯ. ನಾವೆಲ್ಲ ಹಾಡ್ಕೊಂಡು ಬಂದಿದ್ದೀವಿ, ಕೇಳ್ಕೊಂಡು ಬಂದಿದ್ದೀವಿ. ಉದಾಹರಣೆಗೆ, ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯ ತಿಳಿನೀರ ತಕ್ಕೊಂಡು, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರ ಪಾದ ತೊಳೆದೇನು. ಈ ತ್ರಿಪದಿಯನ್ನು ಹಾಡುವ ಸಲುವಾಗಿ ಆ 2ನೇ ಸಾಲನ್ನು ಪುನರುಚ್ಚರಿಸಿ ಒಟ್ಟು ತ್ರಿಪದಿಗೆ 4 ಸಾಲುಗಳಾಗಿ ಹಾಡುವಾಗ ಮಾಡಿಕೊಳ್ಳುವಂತಹ ರಚನೆಯನ್ನು ಕೂಡ ನಾವು ಮುಂದಿನ ಭಾಗದಲ್ಲಿ ನೋಡ್ತೇವೆ. ಈ ಸೆಷನ್ಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು. ತ್ರಿಪದಿಯಲ್ಲಿ ರಚಿತವಾದ ಮೊದಲ ಕೃತಿ ಯಾವುದು? ಸರಿಯಾದ ಉತ್ತರ ಯೋಗಾಂಗ ತ್ರಿವದಿ. ಪ್ರಶ್ನೆ 2. ತ್ರಿಪದಿ ಛಂದಸ್ಸಿನ ಮೊದಲ ದಾಖಲೆ ದೊರೆತಿರುವ ಶಾಸನ ಯಾವುದು? ಸರಿಯಾದ ಉತ್ತರ ಬಾದಾಮಿ ಶಾಸನ. ಪ್ರಶ್ನೆ 3. ನಾಗವರ್ಮ ರಚಿತ ಛಂದಸ್ಸಿನ ಕೃತಿ ಯಾವುದು? ಸರಿಯಾದ ಉತ್ತರ ಚಂದೋಂಬುದಿ. ಪ್ರಶ್ನೆ 4. ಸುರಗಿ ಸುರಹೊನ್ನೆ ಕೃತಿಯ ಕೃತಿಕಾರ ಯಾರು? ಸರಿಯಾದ ಉತ್ತರ
ಎಸ್ ವಿ ಪರಮೇಶ್ವರ ಭಟ್ಟ. ಜೀವ ಸಂಬೋಧನೆ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ ಬಂಧು ವರ್ಮ. ಧನ್ಯವಾದಗಳು.